ತಿಳಿಸುತ್ತಾ ಈ ದಿನ ನನಗೆ ನನಗೆ ಗೊತ್ತಿರುವಂತ ಒಂದು ಸಣ್ಣ ವಿಷಯಗಳ ಬಗ್ಗೆ ಒಂಚೂರು ತಿಳಿಸೋಣ ಅಂತ ಅಂದ್ಬಿಟ್ಟು ಮೊದಲೇ ಒಂದಿನ ಹೇಳ್ಕೊಂಡಿದ್ದೆ. ಬಟ್ ನನ್ಗೆ ಇಷ್ಟ ಹತ್ತಿರದಲ್ಲಿ ಯಾಕೆ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ನಾನು ಸ್ವಲ್ಪ ಪ್ರಿಪೇರ್ ಆಗಿದ್ದಷ್ಟನ್ನ ಹೇಳಿರ್ತೀನಿ. ಅದಕ್ಕೆ ಮೊದಲೇ ರಂಗನಾಥ್ ಸರ್ಗೆ ತುಂಬಾ ಧನ್ಯವಾದಗಳು ತಿಳಿಸ್ಬೇಕು. ಯಾಕೆಂದ್ರೆ ಇದು ನಮ್ಗೆ ಎಷ್ಟು ಆಧ್ಯಾತ್ಮದಲ್ಲಿ ಎಷ್ಟೆಷ್ಟು ವಿಷಯಗಳು ಗೊತ್ತಿದ್ರು ಕೂಡ ಇನ್ನೂ ಸಾಲದೇ ಇರೋ ತರ ನಮ್ಗೆ ಇನ್ನೂ ತುಂಬುತ್ತಾನೆ ಇದ್ದಾರೆ. ನಾವು ನಿಧಾನವಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ ಯಾವುದೇ ಒಂದು ಕ್ಲಾಸ್ಗಳಿಗೂ ನಾವು ಎಲ್ಲೂ ಸೇರ್ಕೋಬೇಕಾಗಿಲ್ಲ, ಯಾವ ಪುಸ್ತಕ ಓದ್ಬೇಕಾಗಿಲ್ಲ. ಗುರುಗಳನ್ನ ನಾವು ಫಾಲೋ ಮಾಡಿದ್ರೆ ಸಾಕು. ಇಷ್ಟೊಂದೆಲ್ಲ ವಿಷಯಗಳನ್ನ ಅವರು ನಮ್ಗೆ ಹಂಚ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಅವರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ಶ್ರೀ ಲಕ್ಷ್ಮೀ ಹಯಗ್ರೀವ ಶ್ಲೋಕ ಒಂದು ಹೇಳ್ತಾ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಇದೊಂದು ಶ್ಲೋಕ. ಎಲ್ಲಾ ದೇವರುಗಳಿಗೂ ಆಧಾರವಾಗಿರುವಂತಹ ಒಂದು ಇದು. ಒಂದೊಂದು ಬೇರೆ ಬೇರೆ ದೇವರುಗಳಿಗೂ ಒಂದೊಂದು ಮಂತ್ರ ಇರುತ್ತೆ. ಅದೇ ತರ ಇದು ಎಲ್ಲಾ ಜ್ಞಾನಕ್ಕೆ ಬೇಕಾಗಿರುವಂತದ್ದು. ಎಲ್ಲಾ ದೇವರಿಗಿಂತ ಸರಸ್ವತಿ ಶಾರದೆ ಅವ್ರಿಗೆ ಕೂಡ ಗುರುಗಳಾಗಿದ್ದಂತ ಒಂದು ದೇವ್ರದು ಹಯಗ್ರೀವ ಅಂತ ಅದ್ರ ಬಗ್ಗೆ ಗೊತ್ತಿತ್ತು. ಯಾರು ಹೇಳಿದಿಂದ ಕೇಳಿಸ್ಕೊಂಡು ಅದನ್ನ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದ ಅವಕಾಶ ಕೊಟ್ಟಿದ್ದಕ್ಕೆ. ಜೊತೆಗೆ ಏನಪ್ಪ ನಾನು ಇವತ್ತು ತಗೊಂಡಿರೋ ವಿಷಯ ಅಂತ ಅಂದ್ರೆ ವೃಕ್ಷಗಳು. ಅಂದ್ರೆ ಈಗ ಮೇಡಮ್ ಹೇಳಿದ್ರಲ್ಲ, ಯಾವುದೇ ದೇವತೆಗಳದು ಯಾವ್ಯಾವ ಲೋಕಗಳು ಇದೆಲ್ಲ ಹೇಳಿದ್ರು. ಅವೆಲ್ಲ ನಾವು ಹೋಗಿ ನೋಡಿ ಮಾಡಿ ಅವ್ರನ್ನೆಲ್ಲ ತೃಪ್ತಿ ಪಡ್ಸಕ್ ಆಗ್ಲಿಲ್ಲ ಅಂದಾಗ ಒಂದು ಯಜ್ಞ ಯಾಗಾದಿಗಳು, ಅಗ್ನಿಹೋತ್ರಗಳು ಈ ತರದಿಂದ ಮಾಡಿ ಅವ್ರಿಗೆ ಹವಿಸ್ಕೊಡೋದ್ರಿಂದ ಅದು ತಲುಪುತ್ತೆ ಅನ್ನೋದನ್ನ ನಮ್ಮ ಗುರು ಹಿರಿಯರುಗಳೆಲ್ಲ ಮಾತಾಡ್ತಿರ್ತಾರೆ. ಜೊತೆಗೆ ಮಂತ್ರ ಇವೆಲ್ಲ ಹೇಳೋದೆಲ್ಲ ನಾವು ತಲುಪಿಸ್ಬೇಕಾದ್ರೆ ಹವನದ ಮೂಲಕ ಅಂತ ಅನ್ಕೋತೀವಿ. ಇದೇ ರೀತಿ ಈ ಒಂದು ನಮ್ಮ ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ಒಂದು ಬಾರಿಗೆ ಅಗ್ನಿಹೋತ್ರದ ಬಗ್ಗೆ ತಿಳಿಸ್ತಾನೆ ಇದ್ದಾರೆ. ಅಗ್ನಿಹೋತ್ರದಿಂದ ಆಗುವಂತ ವಿಷಯಗಳು ಒಂದು ಎಷ್ಟೊಂದು ವಿಷಯ ತಿಳಿಸಿದ್ದಾರೆ ಅಂತ ಅಂದ್ರೆ ಅದರಿಂದ ಏನೇನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ 3-4 ಕ್ಲಾಸ್ ನಂದಾ ಮೇಡಮ್ ಕೂಡ ಎಲ್ಲ ವೇದಿಕೆ ಮೇಲೆ ತೋರಿಸಿದ್ದಾರೆ. ಆತರ ಹವಿಸ್ಸುಗಳಿಗೆ ಬೇಕಾಗುವಂತ ಒಂದು ವೃಕ್ಷಗಳ ಕಡ್ಡಿಗಳು ಅದಕ್ಕೆ ಏನೇನ್ ಹಾಕ್ತಾರೆ ಅದ್ರ ಬಗ್ಗೆ ಎಲ್ಲಾನು. ಹವಿಸ್ಸು ಅಂತಂದ್ರೆ ಮನೇಲಿ ಚಿಕ್ಕದಾಗಿ ಮಾಡ್ಕೊಳ್ಳೋಂಥದ್ದಕ್ಕೆ ಅದಕ್ಕೆ ಹವಿಸ್ಸು ಅಂತ ಹೇಳ್ತೀವಿ. ಇದು ಅಗ್ನಿಹೋತ್ರ ಅಂತ ಹೇಳ್ತೀವಿ. ಹವಿಸ್ಸು ಅಂತ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಒಂದು ದೊಡ್ಡ ದೇವಸ್ಥಾನಗಳಲ್ಲಿ ಸುತ್ತಮುತ್ತಲುಗಳೆಲ್ಲ ತುಂಬಾ ಪ್ರಾಂತ್ಯ ದೊಡ್ಡದಾಗಿರ್ಬೇಕಾದಾಗ ಮಾಡುವಂಥದ್ದಕ್ಕೆ ಇದು ಸೀಮಿತ. ಅಗ್ನಿಹೋತ್ರ ಮಾಡೋದು ಒಂದಿಷ್ಟು ಒಂದು ಕಡಿಮೆ ಜಾಗದಲ್ಲಿ ಮಾಡುವಂತ ಕಡಿಮೆ ಸ್ವಲ್ಪ ಪ್ರದೇಶಗಳಿಗೆ ಮಾತ್ರ ಅದು ಹಂಚುತ್ತೆ ಗಾಳಿನ. ಮತ್ತೆ ಈ ಅಗ್ನಿಹೋತ್ರ ಅಂತ ಅಂದ್ರೆ ಬರೀ ಮನೇಲೆ ಮಾಡ್ಕೊಳ್ಳುವಂತ ಕಾರ್ಯಕ್ರಮ. ಬರೀ ನಾವು ಮನೆಯವ್ರು ಮಾತ್ರ ಕುಡ್ಕೊಂಡು ನೋಡ್ಕೋಬಹುದು ಆತರ. ಈ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು, ಒಂದ್ ದೇವಸ್ಥಾನ ಓಪನಿಂಗ್ ಇರ್ಬೋದು, ಮದುವೆ ಮುಂಜಿಗಳು, ಈ ತರ ಎಲ್ಲಾದ್ರು ಕಾರ್ಯಕ್ರಮಗಳಲ್ಲಿ ಹೋತ್ರ ಅಂತ ಮಾಡ್ತಾರೆ. ಇದು ಹವನ ಅಂತ ಮಾಡ್ತಾರೆ, ಹವಿಸ್ಸು ಅಂತ ಮಾಡ್ತಾರೆ. ಆ ಹವಿಸ್ಸುಗಳಿಗೆ ಬೇಕಾಗುವಂತ ವೃಕ್ಷಗಳು ಯಾವ್ದು, ಜೊತೆಗೆ ದೈವಿ ವೃಕ್ಷ. ನಾವು ಬೆಳಗ್ಗೆ ಎದ್ರೆ ಸುಮಾರು ಹೊರಗಡೆ ಹೊರಟು ಅಂತ ಅಂದ್ರೆ ಗಿಡ ಮರಗಳು, ಪ್ರಕೃತಿನಲ್ಲಿ ನಮ್ಗೆ ಎಷ್ಟೊಂದು ಗಿಡ ಮರಗಳನ್ನೆಲ್ಲ ದೇವ್ರು ಕೊಟ್ಟು ನಮ್ಮನ್ನ ಇಲ್ಲಿ ಕಳ್ಸಿರೋದು. ಸುಮ್ನೆ ನಮ್ಮ ಮನೇನ್ ಬರೀ ಕೈಯಲ್ಲಿ ಮಾಡ್ಕೊಟ್ಟಿಲ್ಲ. ಯಾರಾದ್ರೂ ಹೆಣ್ಮಕ್ಳು ಬಂದ್ರೆ ಒಂದು ತಿಂಡಿ ತೀರ್ಥ ಇಲ್ಲದೆ ಬರೀ ಕೈಯಲ್ಲಿ ಕಳ್ಸಲ್ಲ ಅಂತಾರಲ್ಲ, ಆ ರೀತಿ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ನೀವು ಈ ಭೂಮಿ ಮೇಲೆ ಜೀವನ ಮಾಡುವಂತ ಬರೀ ಕೈಯಲ್ಲಿ ಕಳ್ಸಿಲ್ಲ. ನಾವು ಬೇಕಾಗಿದ್ದೆಲ್ಲ ಸಲಕರಣೆಗಳನ್ನ ನಮಗೆ ಮಾಡಿ ಕೊಟ್ಟಿದ್ದಾನೆ, ಕೊಟ್ಟು ಕಳ್ಸಿದ್ದಾನೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಒಂದು ಮೊದ್ಲಾಗಿ ಬೇಕಾಗಿದ್ದು ವೃಕ್ಷಗಳು. ಯಾಕೆಂದ್ರೆ ಉಸಿರಾಡ್ಬೇಕು. ನಾವು ಬರ್ತಿದ್ದಂಗೆನೆ ಉಸಿರು, ಮಾನವ ಭೂಮಿ ಬರ್ತಿದ್ದಂಗೆನೆ ಉಸಿರು ತಗೋತೀವಿ, ಉಸಿರು ಬಿಡ್ತೀವಿ. ಇದು ನಾವು ಪ್ರಕೃತಿ ನಮ್ಗೆ ಇಲ್ಲೆಲ್ಲ ಬಂದ್ಮೇಲೆ ಗೊತ್ತಾಗ್ತದೆ ಅಷ್ಟೇ. ಯಾವಾಗ್ಲೂ ಉಸಿರಾಡ್ತಿರ್ತೀವಿ, ಅದ್ರ ಬಗ್ಗೆ ಗಮನ ಕೊಟ್ಟಿರಲ್ಲ. ಏನೋ ಮನುಷ್ಯ ಅಂದ್ರೆ ಅವ್ನು ಬದುಕಿದಾನೆ ಅಷ್ಟೇ ಗೊತ್ತಿರುತ್ತೆ. ಉಸಿರೋದಾಗ ಅವನಿಗೆ ಸಾವು ಬಂತು ಅಂತ ಅನ್ಕೊಂಡಿರ್ತೀವಿ. ಬಟ್ ಇವಾಗ ಏನಪ್ಪಾ ಅಂದ್ರೆ ನಾವು ಈ ಮಹಾವತಾರ್ ಫೌಂಡೇಶನ್ಗೆ ಜಾಯ್ನ್ ಆದ್ಮೇಲೆ ಅನ್ಕು ಕ್ಷಣಕ್ಕೂ ನಾವು ತಿಳ್ಕೊಳ್ಳೋಂಥದ್ದು, ನಾವು ತಿಳಿದಿದ್ರು ಗೊತ್ತಿಲ್ಲದೆ ಮಾಡುವಂತ ತಪ್ಪುಗಳನ್ನೆಲ್ಲ ನಾವು ಅರ್ತ್ಕೋತಾ ಇದೀವಿ. ಅದೇ ರೀತಿ ಯಾವ್ಯಾವ ವೃಕ್ಷಗಳಿಗೆ ನಾವು ಯಾವ್ಯಾವ ರೀತಿ ಭಕ್ತಿ ತೋರಿಸ್ಬೇಕು, ಯಾವ ರೀತಿ ಕೈ ಮುಗಿ, ಯಾವುದೇ ಒಂದು ಗಿಡ ಮರ ಕೂಡ ಅದಕ್ಕೂ ಉಸಿರಿದೆ ಅನ್ನೋದಕ್ಕೆ ಒಂದು ಉದಾಹರಣೆಗೆ ಹೇಳ್ತಾ ಇದೀನಿ. ಅದರಲ್ಲಿ ಒಂದು 8-9 ವೃಕ್ಷಗಳು ತುಂಬಾ ದೈವಿ ವೃಕ್ಷಗಳು. ಕಂಡ ತಕ್ಷಣ ನಾವು ಮನುಷ್ಯರಿಗೆ ಒಬ್ರಿಗೊಬ್ರಿಗೆ ಎದುರಾಗಿ ಕೈ ಮುಗಿತೀವಲ್ಲ, ಅದೇ ರೀತಿ ಕೈ ಮುಗಿಯುವಂತ ಭಾವನೆ ಬರುತ್ತೆ. ಅದು ಆಧ್ಯಾತ್ಮದಲ್ಲಿ ಗೊತ್ತಿರೋವರಿಗೆ ಒಂದು ಹಳ್ಳಿ ಮರ ಕಂಡ ತಕ್ಷಣ ಕೈ ಮುಗಿಬೇಕು ಆ ತರ ಅನ್ಸುತ್ತೆ. ಆ ತರ ವೃಕ್ಷಗಳಲ್ಲಿ ಇನ್ನೂ ಒಂದು 8-9 ವೃಕ್ಷಗಳದ್ದು ಹೆಸರು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅರಳಿ, ಮೊದಲನೇದು ಅರಳಿ, ಎರಡನೇದು ಆಲ, ಮೂರನೇದು ಬನ್ನಿ, ನಾಲ್ಕನೇದು ಬೇವು, ಐದನೇದು ಮುತ್ತಗ. ಜೊತೆಗೆ ಅದೇ ತರ ಒಂದು ಮರ ತರ ಆಗಲ್ಲ, ಇನ್ನೊಂದು ಎಕ್ಕ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ. ಮತ್ತೆ
ಒಂದು ಎಕ್ಕ ಅಂತ. ಅದು ಮರದ ತರ ಆಗಲ್ಲ. ಅದು ಬಿಟ್ರೆ ಸುಮಾರು ಅದು ಸ್ವಲ್ಪ ಒಂದು 8, 10 ಅಡಿ ತನಕನು ಬೆಳೆದಿರುತ್ತೆ. ಅದು ಎಕ್ಕ ಕೂಡ ಒಂದು ದೈವಿ ವೃಕ್ಷ ಕೂಡ. ಹಾಗೆ ಒಂದು ಉತ್ತರಾಣಿ ಅದು ಸಸ್ಯ. ಅದು ಒಂಥರ ಚಿಕ್ಕದಾಗಿ ಬೆಳೆಯುತ್ತೆ. ಅದು ಕೂಡ ಒಂದು ದೈವಿ ಬೆ ಬೇಕಾಗುವಂಥದ್ದು. ಎಲ್ಲ ಸುಮಾರು ಜನಕ್ಕೆ ಗೊತ್ತಿರೋದು ಬಿಲ್ವಪತ್ರೆ ಗೊತ್ತಿಲ್ಲದೆ ಇರೋರು ಕೂಡ ಇರಬಹುದೇನೋ ಅಂದ್ರೆ ನಮ್ಮ ವೇದಿಕೆಯಲ್ಲಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಮೊದಲು ತಗೊಂಡ್ರೆ ಬಿಲ್ವಪತ್ರೆದ್ ಮೊದಲು ಒಂದ್ ದಿವಸ ಎಲ್ಲ ಕ್ಲಾಸ್ ಮಾಡಿದೀವಿ ಗೊತ್ತಿದೆ. ಅದೆಲ್ಲರೂ ಸಾಮಾನ್ಯ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಅಷ್ಟೊಂದು ಹೇಳ್ತಾ ಇಲ್ಲ. ಆದ್ರೆ ಬಿಲ್ವಪತ್ರೆ ಅಂದ್ರೆ ಶಿವನಿಗೆ ಪ್ರಿಯ. ಬಿಲ್ವ ಮೊದಲೇ ತ್ರಿಗುಣಂ ತ್ರಿಗುಣಾಕಾರಂ ನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಆ ತರ ನಾವು ಒಂದು ಬಿಲ್ಪತ್ರ ಹಾಕ್ಬೇಕಾದ್ರೆ ಶಿವನಿಗೆ ಅದನ್ನ ಹೇಳ್ಕೊಂಡು ಹಾಕ್ಬಿಟ್ರೆ ನಾವೆಷ್ಟೇ ಜನ್ಮದಲ್ಲಿ ಪಾಪ ಮಾಡಿದ್ರು ಕೂಡ ಪರಿಹಾರ ಆಗತ್ತೆ. ಅದು ಶಿವರಾತ್ರಿ ದಿನ ಅದರ ಅವಶ್ಯಕತೆ ತುಂಬಾ ಇದೆ. ಅದು ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಅದೇ ರೀತಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಕಾಲ ಮೃತ್ಯುವರಣಂ ಅಂತ ಕೂಡ ಇದೆ. ಅದು ನಾವು ಬಿಲ್ಪತ್ರೆ ಮರನ ಕಂಡ ತಕ್ಷಣ ಕೈ ಮುಗಿದ್ರೆ ಅದೆಷ್ಟೋ ಪಾಪ ಹೋಗುತ್ತಂತೆ. ಅದು ದರ್ಶನ. ಸ್ಪರ್ಶನ ಮುಟ್ಟೋದು. ಆಮೇಲೆ ಅಘೋರ ಪಾಪ ಸಂಹಾರ ನೀರ್ ಹಾಕೋದು. ಇದೆಲ್ಲ ಮಾಡ್ತಾ ಬಂದ್ರೆ ನಾವ್ ಎಷ್ಟು ಪಾಪ ಇದ್ರೂನು ಅದ್ರಲ್ಲಿ ಕಳ್ಕೊಬಹುದು ಅನ್ನೋದಕ್ಕೆ ಬಿಲ್ಪತ್ರೆ ಮರದ್ದು ಬಗ್ಗೆ ಸುಮಾರು ಜನ ಗೊತ್ತಿದೆ. ನಾವು ತಿಳಿಸಿದೀವಿ. ಮೊದಲೊಂದು ಕ್ಲಾಸು ಮಾಡಿದೀನಿ ಬಿಲ್ಪತ್ರೆ ಮರದ ಬಗ್ಗೆನೆ. ಅದರಿಂದ ಅದನ್ನ ಅಷ್ಟಕ್ಕೆ ಬಿಟ್ಟು ನೆಕ್ಸ್ಟ್ ಅರಳಿ. ಮೊನ್ನೆ ಮೇಡಮ್ ಕೂಡ ವೇದಾವತಿ ಮೇಡಮ್ ಅವರೇ ಅರಳಿ ಬಗ್ಗೆ ಮರದ ಬಗ್ಗೆ ಎಲ್ಲ ಹೇಳಿದ್ರು. ಅರಳಿ ಮರದಲ್ಲಿ ಅಷ್ಟೇನೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ವಾಸಸ್ಥಳ ಅರಳಿ ಮರ. ಅರಳಿ ಮರ ಯಾವುದೇ ಒಂದು ದೇವಸ್ಥಾನ ಕಟ್ಟಬೇಕಾದ್ರು ಅಲ್ಲಿ ಮೊದಲು ಒಂದು ಅರಳಿ ಮರ ನೆಟ್ಟಿರ್ತಾರೆ. ಯಾವುದೋ ಒಂದು ಊರ್ ಇರ್ಬೇಕಾದ್ರೆ ಊರ್ ಬಾಗ್ಲಲ್ಲಿ ಒಂದು ಅರಳಿ ಕಟ್ಟೆ ಅಂತಾನೆ ಇರುತ್ತೆ. ಯಾಕೆ ಅಂದ್ರೆ ರೈತರುಗಳೇ ಆಗಿರ್ಲಿ, ಒಬ್ಬ ಅಫಿಷಿಯಲ್ ಆಗಿರ್ಲಿ ಸಾಕಾಗಿ ಬಂದು ಕೂತ್ಕೊಂಡ ತಕ್ಷಣ ಒಂದ್ ಅರ್ಧ ಗಂಟೆ ಕೂತಿದ್ದು ಅದ್ರಲ್ಲಿ ಆಕ್ಸಿಜನ್ ತುಂಬಾ ಇರುತ್ತೆ. ಹಗಲು ರಾತ್ರಿ ಆಕ್ಸಿಜನ್ ಉತ್ಪಾದನೆ ಮಾಡುವಂತ ಗಿಡ ಅಂತ ಅಂದ್ರೆ ಅರಳಿ ಮರ. ಅದ್ರಿಂದ ಅರಳಿ ಕಟ್ಟೆ ಹತ್ರ ಹೋಗ್ಬಿಟ್ಟು ಅರಳಿ ಕಟ್ಟೆ ಮೀಟಿಂಗು ಅಂತಾನೆ ಎಲ್ಲ ಈಗ ಎಲ್ರಿಗೂ ಕುಡುಕರಿಂದ ಹಿಡಿದು ವಿದ್ಯಾವಂತರಾಗಿರ್ಲಿ, ಒಬ್ಬ ಕುಡ್ಕ ಕೂಡ ಹೋಗಿ ಅರಳಿ ಮರದ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಯಾಕಂದ್ರೆ ಅವನಿಗೆ ಆಕ್ಸಿಜನ್ ಅಲ್ಲಿ ಬರ್ತಾ ಇರುತ್ತೆ. ಅವ್ನಿಗೆ ಗೊತ್ತಿಲ್ಲದಂಗೆ ಅಲ್ಲಿ ನಿದ್ದೆ ಮಾಡಿರ್ತಾನೆ. ಅದ್ರಲ್ಲಿ ಆಮೇಲೆ ಬೆಳಗ್ಗೆ ಎಚ್ಚಾದಾಗ ಅವ್ರು ಬಂದಿರ್ತಾರೆ. ಅದನ್ನ ನಾವ್ ಎಷ್ಟೋ ಕಡೆ ನೋಡಿರ್ತೀವಿ. ಬಟ್ ಒಳ್ಳೆ ಮಾತಾಡಕ್ಕಾಗ್ಲಿ, ಒಂದು ಅರಳಿ ಕಟ್ಟೆಯಲ್ಲಿ ಒಂದು ನ್ಯಾಯ, ಪಂಚಾಯ್ತಿ ಇಂಥದ್ದೆಲ್ಲ ಮಾಡೋದಕ್ಕೆ ಅರಳಿ ಕಟ್ಟೆನೇ ಇಟ್ಕೋತಿದ್ರು ಮೊದಲಿಗೆ. ಅವಾಗೆಲ್ಲ ಕೋರ್ಟ್ ಕಚೇರಿ ಹತ್ತಾ ಇರ್ಲಿಲ್ಲ. ಸಣ್ಣ ಪುಟ್ಟ ಜಗಳಗಳು ಈ ತರ ಕದನಗಳಾದಾಗ ಅವರು ಒಂದ್ 4 ಜನ ದೊಡ್ಡವರು ಹಿರಿಯರು ಕೂತ್ಕೊಂಡು ಅರಳಿ ಕಟ್ಟೆ ಕೆಳಗಡೆ ಕೂತ್ಕೊಂಡು ಮಾತಾಡಿದಾಗ ಬ್ರಹ್ಮ, ವಿಷ್ಣು, ಮಹೇಶ್ವರು ಕೂಡ ನಮ್ಗೆ ಬಂದು ನಮ್ಮ ಬಾಯಲ್ಲಿ ಒಳ್ಳೆ ನುಡಿ ನುಡಿಸಿ ಒಂದು ಇದು ಆಶೀರ್ವಾದ ಮಾಡ್ತಾರೆ. ಒಂದು ಒಳ್ಳೇದಾಗತ್ತೆ ಅನ್ನೋದಕ್ಕೆ ಅವ್ರಿಗೆಲ್ಲ ಅರಳಿ ಕಟ್ಟೆನ ಕಟ್ಕೊಂಡು ಒಂದ್ 8, 10 ಜನ ಕೂತ್ಕೊಂಡು ನ್ಯಾಯ ತೀರ್ಮಾನ ಕೂಡ ಮಾಡ್ತಿದ್ರು. ಅದೊಂದು ಕೋರ್ಟ್ ತರ ಕೂಡ ಇತ್ತು ಅವಾಗ. ಹಿಂದೆ ಒಂದು 40, 50 ವರ್ಷದ ಹಿಂದೆ ಎಲ್ಲ ಆ ತರಾನೇ ಎಲ್ಲ ಮಾಡ್ತಾ ಇದ್ರು. ಅದು ಕೂಡ ನಮ್ಗೆ ಸ್ವಲ್ಪ ಗೊತ್ತಿದೆ. ಅದು ಬಿಟ್ಟು ಮತ್ತೆ ಎರಡನೇದಾಗಿ ಆಲ. ಆಲ ಅಂತಂದ್ರೆ ಆಲದ ಮರ. ಆಲದ ಮರಕ್ಕೆ ತುಂಬಾನೇ ಆಯುಸ್ಸು ಜಾಸ್ತಿ. ಅರಳಿ ಮರದ ತರನೇ. ಆಲಕ್ಕೆ ಆಲದಲ್ಲಿ ಅಂತಂದ್ರೆ ಆಲದೆಲೆಯಲ್ಲಿ ಮಲಗಿದವನು ಕೃಷ್ಣ ಅಂತ ಕೂಡ ಒಂದಿದೆ. ಅದು ಎಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಹೆಸರು ವಟವೃಕ್ಷ ಅಂತ ಕೂಡ ಅಂತಾರೆ. ಜೊತೆಗೆ ಸ ಒಂದು ಮುತ್ತೈದೆಯರಿಗೆ ಒಂದು ಮುತ್ತೈದೆ ಭಾಗ್ಯ ಕೇಳ್ಕೊಳ್ಳೋಕೆ ಅಂತಾನೆ ಒಂದು ರಥ ಕೂಡ ಇಟ್ಕೊಂಡು ಆ ಮರ ಸುತ್ತ ಒಂದಿಷ್ಟು ದಾರ ತಕೊಂಡೋಗಿ ಸುತ್ತಿ, ಇಷ್ಟು ಸುತ್ತು ಅಂತ ಇರುತ್ತೆ ಸುತ್ತೋದು. ಅರಳಿ ಕಟ್ಟೆ ಪೂಜೆ ಮಾಡ್ತಾರಲ್ಲ ಅದೇ ತರ ಅದು ಮಾಡ್ತಾರೆ. ಅರಳಿ ಕಟ್ಟೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಇದು ನಾಗರ ಕಟ್ಟೆ ನಾಗರದ್ದೆಲ್ಲ ಸ್ಥಾಪನೆ ಮಾಡ್ಬೇಕಾದ್ರೆ ಅರಳಿ ಕಟ್ಟೆಯಲ್ಲಿ ಮಾಡಿರ್ತಾರೆ. ಬಟ್ ಮರದ ಹತ್ರ ಯಾವ್ದು ಇರಲ್ಲ. ಆದ್ರೂ ಅದನ್ನ ಕೃಷ್ಣದ್ದು ಒಂದು ವೃಕ್ಷ, ವಿಷ್ಣು ವೃಕ್ಷ ಅಂತಾನೆ ಹೇಳ್ಕೊಂಡು ಅದಕ್ಕೆ ಮುತ್ತೈದೆಯರೆಲ್ಲ ಹೋಗಿ ಪೂಜೆ ಮಾಡೋದು. ಅದ್ರ ಕೆಳಗಡೆ ಕೂತ್ಕೊಂಡು ಅವ್ರಿಗೆ ಬೇಕಾದನ್ನ ಬೇಡ್ಕೊಳ್ಳೋದು. ಅರ್ಶಿನ ಕುಂಕುಮ ಕೊಡೋದು. ಅದೇ ಒಂದು ಹಬ್ಬ ಕೂಡ ಮಾಡ್ಕೊಂಡಿರ್ತಾರೆ. ಒಂದೊಂದು ಕಡೆ ಅದು ತುಂಬಾ ರೂಢಿಯಲ್ಲಿದೆ. ಮತ್ತೆ ಆಲದ ಬಿಳಿಲು. ಅದು ಆಲದ ಮರಕ್ಕೆ ತುಂಬಾ ಆಯುಸ್ಸು ಜಾಸ್ತಿ ಇದೆಯಂತೆ. ಜೊತೆಗೆ ಅದ್ರಲ್ಲಿ ಬಿಳಿಲು ಬೀಳುತ್ತಲ್ಲ, ಆ ಬಿಳಿಲನ್ನ ತಗೊಂಬಂದು ಎಷ್ಟೋ ಯಂತ್ರ ಮಂತ್ರ ತಯಾರಿ ಮಾಡೋರು ಇಂಥದ್ರಲ್ಲೆಲ್ಲ ಬಳಸ್ಕೊತಾರೆ. ಜೊತೆಗೆ ತಲೆ ಕೂದಲು ಕೂಡ ಅದು ಬೆಳೆಯುತ್ತೆ ಅನ್ನೋದು ಒಂದು ಗೊತ್ತಾಗ್ಬಿಟ್ಟು ಸಣ್ಣ ಮಕ್ಳುಗಳ ಕಿತ್ಕೊಂಡ್ ತಗೊಂಡೋಗಿ ಅದನ್ನ ದೊಡ್ಡವರು ಕೊಟ್ಟು ಒಂದು ಬಾಟ್ಲಲ್ಲಿ ಎಣ್ಣೆ ಹಾಕಿಟ್ಕೊಂಡು ಆಲದ ಬಿಳಿಲು ತರಾನೇ ಬೆಳೆಯುತ್ತೆ ಅಂತ ಕೂಡ ಎಲ್ಲ ಮಕ್ಳೆಲ್ಲ ಅನ್ಕೊಂಡು ಕೊಬ್ಬರಿ ಎಣ್ಣೆ ಒಳಗೆ ಹಾಕೊಂಡು ನೆನೆಸಿ ಅದನ್ನ ಆಲದ ಬಿಳಿಲು ತುಂಬಾ ಚಿಗುರಾಗಿರುತ್ತೆ. ಅದು ಒಂಥರ ಹಸಿ ಹಸಿಯಾಗಿದ್ದಾಗ ಒಳ್ಳೆ ಒಂಥರ ಬಳುಕುತ್ತದು. ಆ ತರ ಇರುತ್ತೆ. ಅದನ್ನ ತಕೊಂಡೋಗಿ ಬಳಸ್ಬೋದು. ಅದು ಒಂದ್ ಸ್ವಲ್ಪ ಆಲದ ಮರದ ಬಗ್ಗೆ ಇಷ್ಟು ಗೊತ್ತಿದೆ. ತುಂಬಾ ಇದೆ ಮೇಡಮ್. ಒಂದೊಂದ್ ಮರದ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದೊಂದ್ ದಿವಸ ತಗೋಬೇಕಾಗುತ್ತೆ. ನಾನು ಸಿಂಪಲ್ ಆಗಿ ಒಂದು 3, 4 ಮರ ನೀವು ಕೊಟ್ಟಿರೋಷ್ಟು ಟೈಮಲ್ಲಿ ಹೇಳೋಣ ಅಂತ ಮಾಡಿದೀನಿ. ಆಯ್ತು. ನೆಕ್ಸ್ಟ್ ಬನ್ನಿ. ಬನ್ನಿ ಮರ ಅಂತ ಅಂದ್ರೆ ಅದು ಗೊತ್ತು.
ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಅಂದ್ರೆ ಸಿಟಿಲಿರೋರ್ಗೂ ಇವಾಗೆಲ್ಲ ನೋಡ್ಕೊಂಡು ಈ ಯೂಟ್ಯೂಬಲ್ಲೆಲ್ಲ ನೋಡಿ ತಿಳ್ಕೊಂಡಿರ್ತಾರೆ. ಅದು ದಸರಾದಲ್ಲಿ ಮಾತ್ರ ಎಲ್ಲರಿಗೂ ಅದು ಕಣ್ಣು ಬೀಳುತ್ತೆ ಅಷ್ಟೇನೆ. ಯಾಕೆಂದ್ರೆ ಬನ್ನಿ ವೃಕ್ಷ, ಬನ್ನಿ ಕಡಿಯೋದು. ಇದು ದಸರಾ ಮುಗಿಸ್ಕೊಂಡ್ ಬಂದ್ಮೇಲೆ ಮಹಾರಾಜರು ಹೋಗ್ಬಿಟ್ಟು ಅಲ್ಲಿ ಬನ್ನಿ ಕಡ್ದ್ಬಿಟ್ಟು ಎಲ್ರಿಗೂ ಹಂಚಿಸ್ತಾರೆ ಅಂತ ಒಂದಿದೆ. ಬನ್ನಿ ಮರ ಕೂಡ ಪೂಜೆ ಮಾಡ್ತಾರೆ. ಅದು ಯಾವ ಗ್ರಹಕ್ಕೆ ಅಂತ ಅಂದ್ರೆ, ಈಗ ನಾನು ಹೇಳಿದ್ನಲ್ಲ ಅರಳಿ ಮರ ಬ್ರಹ್ಮ, ವಿಷ್ಣು 3 ಜನ ವಾಸ ಮಾಡ್ತಾರೆ ಅದಿರುತ್ತೆ ಅಂತ. ಆಲ ಕೃಷ್ಣಂದಾಯ್ತು. ಮತ್ತೆ ಬನ್ನಿ ಅಂದ್ರೆ ಶನಿ ವೃಕ್ಷ ಅಂತ. ಅದು ಶನಿ ಶನೇಶ್ವರನ ವಾಸಸ್ಥಾನ. ಶನಿ ಪ್ರಿಯ ಆದಂತ ಪತ್ರೆ ಅದು ಅಂತ ಕೂಡ ಬನ್ನಿ ಮರನ ಹೇಳ್ಬೋದು. ಅಂದ್ರೆ ಅದು ಹೆಚ್ಚಿಗೆ ಉಪಯೋಗದಲ್ಲಿ ಅದು ಹೆಚ್ಚಿಗೆ ಬರಲ್ಲ. ಬರೀ ಪೂಜೆಗೆ ಮಾತ್ರ. ಅಂದ್ರೆ ದಸರಾದ ದಿವಸ ಮಾತ್ರ ಅದು ಗೊತ್ತಿದೆ. ಅದು ಚಿನ್ನದಷ್ಟು ಒಂದು ಬೆಲೆ ಉಳ್ಳದ್ದು ಅಂತ ತಿಳ್ಕೊಂಡು ಅವತ್ತು ಮಾಡಿರ್ತಾರೆ. ಮತ್ತೆ ಪಾಂಡವರು ಇವ್ರು ಯುದ್ಧ ಎಲ್ಲ ಮಾಡಕ್ ಹೋಗ್ಬೇಕಾದ್ರೆ ಕಾಡ್ಗೆ ಹೋಗ್ಬೇಕಾದ್ರೆ ಅದನ್ನ ತಗೊಂಡೋಗಿ ಅವ್ರ ಆಯುಧಗಳನ್ನೆಲ್ಲ ತಗೊಂಡೋಗಿ ಇಟ್ಟಿದ್ದು ಆ ವೃಕ್ಷದ ಕೆಳಗಡೆ ಕೂಡ ಒಂದು ಕಥೆನಲ್ಲಿ ಇದೆ. ಅದಕ್ಕೆ ಶಮಿ ವೃಕ್ಷ ಕೂಡ ಅಂತ ಹೇಳ್ತಾರೆ. ಇದಿಷ್ಟಾಯ್ತು. ನೆಕ್ಸ್ಟ್ ಬಂದು ಬೇವು. ಬೇವು ಒಂದು ದೈವಿ ವೃಕ್ಷ. ಬೇವು ಎಲ್ರಿಗೂ ಗೊತ್ತಿರೋದು ಆಯುರ್ವೇದಿಕ್ ಮೆಡಿಸಿನ್ ಮಾತ್ರ ಉಪಯೋಗಿಸ್ತಾರೆ ಅಂತ. ಅಂದ್ರೆ ಸ್ವಲ್ಪ ಜನಕ್ಕೆಲ್ಲ ಯಂತ್ರ ಮಂತ್ರಗಳು ಮಾಡೋರಿಗೆ ಅವ್ರಿಗೆಲ್ಲ ಬೇವನ್ನ ಇದು ಗೊತ್ತು. ಜೊತೆಗೆ ನಾವು ಈ ಕ್ಲಾಸ್‌ಗಳೆಲ್ಲ ಬಂದಾಗ ಟೂತ್ ಪೇಸ್ಟ್ ತರ ಬ್ರಷ್‌ಗಳ ತರ ಮಾಡ್ಕೊಂಡು ಟೂತ್ ಪೇಸ್ಟ್ ಮಾಡ್ಕೊಂಡು ಆ ಬೇವನ್ನೆಲ್ಲ ಉಜ್ಜಿದ್ರೆ ಅದು ಹಲ್ಲಿಗೆಲ್ಲ ತುಂಬಾ ಒಳ್ಳೇದು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಬಟ್ ಅದನ್ನ ಚರ್ಮ ರೋಗಕ್ಕೆ ಎಲೆಗಳನ್ನೆಲ್ಲ ಬಳಸ್ತೀವಿ ಅಂತ ಗೊತ್ತು. ಪುಡಿ ಮಾಡ್ಕೊಂಡು ಅದನ್ನ ಡೈಲಿ ಒಂದು ಅರ್ಧ ಸ್ಪೂನ್‌ನ ಬಿಸಿ ನೀರಲ್ಲಿ ಹಾಕೊಂಡು ಈ ಶುಗರ್ ಪೇಷಂಟ್‌ಗಳು ತುಂಬಾ ಅದನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಚರ್ಮದ ರೋಗಕ್ಕೂ ಕೂಡ ಅದು ಅಂದ್ರೆ ದೈವಿ ವೃಕ್ಷಗಳು ನಮ್ಮ ಒಂದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿದೆ. ದೇವ್ರನ್ನ ಬೇಡ್ಕೊಂಡು ದೇವ್ರ ಪೂಜೆಗೂ ಕೂಡ ಆಗಿದೆ. ದೇವ್ರ ಪೂಜೆಗೆ ತಂದದ್ ಪತ್ರೆನ ನಾವು ಅದೇ ತರ ಎಸಿಯೋದ್ ಬೇಡ. ಈ ಮಾರಮ್ಮ, ಕಾಳಮ್ಮ, ಅಮ್ಮ ಆಯ್ತು ಅಂದ್ಬಿಟ್ಟು ತಕೊಂಡೋಗಿ ತಂದು ಕೊಡ್ತೀವಿ ಅಂದ್ಬಿಟ್ಟು ಮೊಸರನ್ನ ತಕೊಂಡೋಗಿ ಜೊತೆಗೆ ಒಂದೊಂದು ಕಟ್ಟು ಬೇವಿನ ಸೊಪ್ಪು ತಗೊಂಡೋಗಿ ದೇವ್ರ ಮೇಲೆ ಮಡಗಿರ್ತಾರೆ. ತಿರ್ಗಾ ಬೆಳಗ್ಗೆ ಅದನ್ನ ತಗೊಂಬಂದು ನಾವು ಅದನ್ನ ಪುಡಿ ಮಾಡಿ ಅಥವಾ ಜಜ್ಜಿ ಅದ್ರ ರಸ ಮಾಡಿ ಅದಕ್ಕೆ ಒಂಚೂರು ಅರಿಶಿನ ಹಾಕಿ ಮೈಗೆ ತಿಕ್ಕಿದ್ರೆ ಮಕ್ಕಳುಗಳಿಗೆ ಇದು ಚರ್ಮ ರೋಗಗಳು ಅದೇ ಅಮ್ಮ ಬರುತ್ತೆ ಅಂತ ಒಂದು ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಬಂದಿರುತ್ತೆ. ಇಂಥದ್ದು ಆಗುತ್ತೆ. ಜೊತೆಗೆ ಬಾಣಂತಿಯರು ಕೂಡ ಮೈ ಮೇಲೆ ಅದು ಆ ಟೈಮಲ್ಲಿ ಬಾಣಂತಿಯರು ಶಾಖವಾಗಿರ್ಬೇಕು ಅಂತ ಅರಿಶಿನ, ಬೇವಿನ ಸೊಪ್ಪು ಕೂಡ ಎಲ್ಲ ಹಚ್ಚಿ ಇದ್ ಮಾಡಿ ಸ್ನಾನ ಮಾಡಿಸ್ತಾರೆ. ಇದು ಎಲ್ಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಆದಷ್ಟು ಬೇವಿನ ವೃಕ್ಷದ ಬಗ್ಗೆ ಆಯ್ತು. ಅಂದ್ರೆ ಇದು ಕಾಳಿಕಾ ದೇವಿಗೆ ತುಂಬಾ ಇಷ್ಟ ಇರೋದ್ರಿಂದ ಕಾಳಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದನ್ನ ತಗೊಂಡ್ ಹೋಗ್ತಾರೆ. ಬೇವೊಂದು ಆಯ್ತು. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡ್ ಬಂದ್ರೆ ಈ ಎಕ್ಕ. ಅದು ಒಂದ್ ಸ್ವಲ್ಪ ಮರದ ತರ ಏನಾಗಲ್ಲ. ಆದ್ರೂ ಬಿಳಿ ಎಕ್ಕ. ಅದ್ರಲ್ಲಿ 2 ತರ ಎಕ್ಕ ಇರುತ್ತೆ. ಬಿಳಿದು ಮತ್ತು ಕೆಂಪುದು ಅಂತ ಬರುತ್ತೆ. ಸಾಮಾನ್ಯ ಎಕ್ಕದಲ್ಲಿ ಬಿಳಿದಿರ್ಲಿ ಗಣೇಶ ವಾಸ ಮಾಡ್ತಾನೆ ಅಂತ ಕೂಡ ಅಂತಾರೆ. ಗಣೇಶನಿಗೆ ಇಷ್ಟವಾಗಿರುವಂತಹದ್ದು ಒಂದು ಹೂವು. ಎಕ್ಕದು. ಏನಿಲ್ಲ ಅಂತಂದ್ರು ಗರಿಕೆ, ಎಕ್ಕದ ಹೂವ 2 ಮಾತ್ರ ಇದ್ರೆ ಸಾಕು ಗಣೇಶನಿಗೆ. ನಾವು ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡೋಗಿ ಅಲಂಕಾರ ಮಾಡಿ ಪೂಜೆ ಮಾಡಿದಷ್ಟು ಫಲನ ಇವೆರಡು ಗರಿಕೆನಲ್ಲಿ 2 ಹೂವ ಎಕ್ಕದ ಹೂವ ಆ ಕಡೆ ಈ ಕಡೆ ಇಟ್ರೆ ಸಾಕು ದೇವ್ರು ಒಲಿತಾನೆ. ಗಣೇಶನಿಗೆ ಭಕ್ತಿಯಾಗಿ ನಾವು ಏನೇ ನಿರ್ವಿಘ್ನವಾಗಿ ನಾವು ಬೇಡ್ಕೋಬೇಕು ಅಂತಂದ್ರೆ ಇದು ಎಕ್ಕದ ಹೂವ ಇರ್ಲೇಬೇಕು. ಆಮೇಲೆ ವ್ಯಾಪಾರಿಗಳು ಕೂಡ ಎಲ್ಲಾರು ತಗೊಂಡೋದ್ರೆ ಎಕ್ಕದ ಹೂವ ಇಟ್ಕೊಂಡು ಎಲ್ಲಾರು ಒಂದ್ ಗಿಡ ಕಂಡ್ರೆ ಸಾಕು ಎಕ್ಕದ ಹೂವ ತೆಗ್ದು ಒಂದು ಬುಟ್ಟಿಗೆ ಹಾಕೊಂಡ್ ಹೋಗ್ತಾರೆ. ಯಾಕೆ ಅಂದ್ರೆ ನನ್ಗ್ ಚೆನ್ನಾಗ್ ವ್ಯಾಪಾರ ಆಗುತ್ತೆ. ಇದು ಅಂತ ಅವ್ರು ಎಷ್ಟೋ ಜನ ಕೇಳ್ಕೊಂಡಿದೀವಿ ನಾವು. ಫಸ್ಟ್ ಬರ್ತಿದ್ದಂಗೆನೆ ನಮಸ್ಕಾರ ಮಾಡಿ ಅಲ್ಲೊಂದು ಹೂವ ಕಿತ್ಕೊಂಡು ಅವ್ರ ವ್ಯಾಪಾರದ ಬುಟ್ಟಿಗೆ ಹಾಕೊಂಡಿರ್ತಾರೆ. ಇದೆಲ್ಲ ನೋಡಿ ಎಷ್ಟು ಆ ತರದವ್ರಿಗೆಲ್ಲ ಇದ್ರ ಬಗ್ಗೆ ಗೊತ್ತಾಗಿದೆ. ವ್ಯಾಪಾರಸ್ಥರಿಂದ ಹಿಡ್ದು. ಜೊತೆಗೆ ನಾವು ಈ ಗಣೇಶನ್ ತುಂಬಾ ಪ್ರಿಯವಾಗಿದೆ ಅಂದ್ಬಿಟ್ಟು ಇದನ್ನು 3 ಎಳೆ, 5 ಎಳೆ ಮತ್ತೆ 21 ಈ ತರ ಹಾರಗಳು ಮಾಡಿ ಗಣೇಶನಿಗೆ ಹಾಕೊಂಡು ದೇವ್ರನ್ನ ಒಲಿಸ್ಕೊಂಡು ನಾ ಇದನ್ನ ಮಾಡ್ತಾ ಇದ್ದೀನಿ ಇಷ್ಟು ವರ್ಷದಿಂದ ಅನ್ನೋರು ಕೂಡ ಇದಾರೆ. ಅದ್ರಲ್ಲಿ ನಾನು ಒಬ್ಳು 10 ವರ್ಷ, 11 ವರ್ಷದಿಂದ ನಾನು ಗಣೇಶನಿಗೆ ಬಿಳಿ ಹಾಕುದು ಒಂದು ಹಾರ ಮಾಡ್ತಾನೆ ಇರ್ತೀನಿ. ಮಿನಿಮಮ್ 21 ರೂಗಿಂದ ಸ್ಟಾರ್ಟ್ ಮಾಡಿ ನನ್ನಷ್ಟು ಯಾವ್ಯಾವ ಗಣಪತಿ ಅಂತ ಗೊತ್ತಿಲ್ಲ. ನನ್ಗೇನ್ ಕೋರ್ಟಲ್ಲಿ ಕೆಲ್ಸ ಐತೆ ಆ ಕೋರ್ಟಲ್ಲಿ ಒಂದ್ ಗಣಪತಿ ಕಂಡ್ರೆ ಅಲ್ಲೂ ತಗೊಂಡೋಗಿ ಹಾಕಿರ್ತೀನಿ. ಆಸ್ಪತ್ರೆಯಲ್ಲಿ ಇದ್ರೆ ಆಸ್ಪತ್ರೆಗೆ ಹಾಕಿರ್ತೀನಿ. ಮಂಗಳವಾರ ಈವರೆಗೂ ನಾಳೆ ಮಂಗಳವಾರ ಅಂದ್ರೆ ಇವತ್ತಾಗ್ಲೇ ರೆಡಿ ಮಾಡಿ ಇಟ್ಕೊತಿದ್ದೆ. ಆ ತರ ಮಾಡಿದೀನಿ. ಅದೇನೋ ಒಂಥರ ಅದು ನನ್ನ ಮನ್ಸಲ್ಲಿ ಅದು ಬಂದ್ಬಿಟ್ಟಿದೆ. ಆ ತರ ಆಗಿ ಬಿಳಿ ಎಕ್ಕದ ಬಗ್ಗೆ ಆಯ್ತು. ಬಿಳಿ ಎಕ್ಕದ ಜೊತೆಗೆ ಎಲೆ ತುಂಬಾ ಔಷಧಿ ಅದ್ರಲ್ಲೂ ಪೂಜನೀಯ ಅಲ್ಲದೆ ಔಷಧಿಯೂ ಕೂಡ ಆಗಿದೆ. ಈ ಮಂಡಿ ನೋವು ಅದಕ್ಕೆಲ್ಲ ಬಿಳಿ ಎಕ್ಕದಲ್ಲೇ ತಂದ್ಬಿಟ್ಟು ತೊಳೆದ್ಬಿಟ್ಟು ಅದ್ರ ಮೇಲ್ಗಡೆ ಧೂಳ್ ತರ ಎಲ್ಲ ಇರುತ್ತೆ. ಅದನ್ನೆಲ್ಲ ತೊಳ್ದು ಆಮೇಲೆ ಮತ್ತೆ ಸ್ವಲ್ಪ ನೀರ್ ಆಡ್ಸಿ ಅದನ್ನ ಒಂಚೂರು ಎಣ್ಣೆ ಯಾವ್ದಾದ್ರು ಉಂಡೆ ಅಂದ್ರೆ ಸಾಸಿವೆ ಎಣ್ಣೆನೇ ಎಲ್ಲದಕ್ಕೂನು ಹಚ್ಬಿಟ್ಟು ಅದನ್ನ ಬಿಸಿ ತವ ಕ ಒಂದು ಸ್ಟವ್ ಮೇಲಾಗ್ಲಿ, ಒಲೆ ಮೇಲಾಗ್ಲಿ ಇಟ್ಟು ಬಿಸಿ ತವದ ಮೇಲೆ ಎಕ್ಕದ ಎಲೆನ ಇಟ್ಬಿಟ್ಟು ಅದ್ ಸ್ವಲ್ಪ ಬಾಡಿದ್ಮೇಲೆ ತೆಗೆದು ಮಂಡಿ ಮೇಲೆ ಇಟ್ಟು ಎರಡೂ ಮಂಡಿಗೆ ಕಟ್ಕೊಂಡು 1 ಅವರ್ ಅದು ಒಂದ್ ಬಟ್ಟೆ ಸುತ್ತಿ ಬಿಟ್ರೆ ಎಷ್ಟು ಪೈನ್ ಕಿಲ್ಲರ್ ತರ ವರ್ಕ್ ಮಾಡುತ್ತೆ ಅದು. ಜೊತೆಗೆ ನಾವು ಇನ್ನೂ 2, 3 ಎಲೆಗಳನ್ನ ಸೇರಿಸ್ಕೊಂಡು ಲಕ್ಕಿ ಅಂತ ಬರುತ್ತೆ. ಅದನ್ನು ಸೇರಿಸ್ಕೊಂಡು ನಾವು ಎಣ್ಣೆಲಿ ಕಾಯಿಸಿ ಅದನ್ನ ಡೈಲಿ ಮಸಾಜ್ ಮಾಡೋದ್ರಿಂದ ಮಂಡಿ ನೋವಾಗ್ಲಿ, ಉರಿ ಊತಗಳೆಲ್ಲ ಕಡಿಮೆ ಆಗುತ್ತೆ. ಇದು ದೈವಿ ವೃಕ್ಷ ಕೂಡ. ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ನು ಆಗುತ್ತೆ. ಈಗ ನಾನು ಹೇಳಿದ ವೃಕ್ಷಗಳಲ್ಲೆಲ್ಲದನ್ನು
ಮೆಡಿಸಿನ್ ಹೊಟ್ಟೆಗೂ ಸೇರಿಸುವಂತದ್ದು. ಬಟ್ ಇದು ಹೊಟ್ಟೆಗೆ ಸೇರಿಸುವಂಗಿಲ್ಲ ಎಕ್ಕದ್ದು. ಇದೊಂದು ಮಾತ್ರ ಸ್ವಲ್ಪ ಇದಾಗಿರ್ಬೇಕು. ನಾವು ಮುನ್ನೆಚ್ಚರಿಕೆ ತಗೋಬೇಕು. ಆಮೇಲೆ ಕಣ್ಣಿಗೆ ಹಾಳಾಗ್ಲಿ, ಇದ್ರದ್ದೇನಾದ್ರೂ ಒಂದ್ ಸ್ವಲ್ಪ ಧೂಳ್ ಬಿದ್ರು ಕೂಡ ಕಣ್ಣಿಗೆ ತುಂಬಾ ಎಫೆಕ್ಟ್ ಆಗುತ್ತೆ, ಅಲರ್ಜಿ ಆಗುತ್ತೆ. ಇದು ಎಕ್ಕದ ಬಗ್ಗೆ ಆಯ್ತು. ನೆಕ್ಸ್ಟ್ ಅದು ಬಿಟ್ಟು ಬಂದ್ರೆ ಉತ್ತರಾಣಿ. ಅದು ಒಂಥರ ಸಸ್ಯದ ರೀತಿ ವರ್ಕ್ ಮಾಡುತ್ತೆ. ಅದಷ್ಟು ತುಂಬಾ ಈ ಯಂತ್ರ ಮಂತ್ರಗಳು ಮಾಡೋರ್ಗನಕ ಉತ್ತರಾಣಿ ಕಡ್ಡಿ ತುಂಬಾ ಒಳ್ಳೆಯದು. ಅದೆಲ್ಲ ಬಳಸ್ತಾ ಇರ್ತಾರೆ. ಅದ್ರ ಬಗ್ಗೆ ನಮ್ಗಷ್ಟು ಗೊತ್ತಿಲ್ಲದೆ ಇದ್ರು ಹೇಳೋರ್ನ ಕೇಳಿರ್ತೀವಿ. ಜೊತೆಗೆ ವಿದ್ಯಾವಂತರುಗಳಿಗೆ ಅಂದ್ರೆ ಬುಧ ಗ್ರಹಕ್ಕೆ ಕಾರಕ ಅದು. ಯಾವ್ದು ಈ ಗ್ರಹಗಳಲ್ಲಿ ನಾವು ತಗೊಂಡಾಗ ಬುಧ ಗ್ರಹಕ್ಕೆ ಉತ್ತರಾಣಿ ಕಡ್ಡಿ ತುಂಬಾ ಪ್ರಿಯವಾದದ್ದು ಅಂತ ಹೇಳ್ತೀವಿ. ಜೊತೆಗೆ ವಿದ್ಯಾವಂತ ಮಕ್ಕಳುಗಳು ಓದ್ಬೇಕಾದಾಗ ತಲೆಗಿಡ್ಸಲ್ಲ, ನಂಗೆ ಓದ ಮೂಡಿಲ್ಲ ಅಂದಾಗ ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಉತ್ತರಾಣಿ ಕಡ್ಡಿನ ತಗೊಂಬಂದು ಇಷ್ಟು ಜನ ಕೆಳಗಡೆ ಕೂತ್ಕೊಂಡು ಅದ್ರ ಮೇಲೆ ಚಾಪೆನೋ ಏನೋ ಹಾಕೊಂಡು ಕೂತ್ಕೊಂಡ್ರೆ ವಿದ್ಯೆ ಹತ್ತುತ್ತೆ ಅಂತ ಕೂಡ ಇದೆ. ಒಂದು ಉತ್ತರಾಣಿ ಕಡ್ಡಿನ ಬಾಯಲ್ಲಿ ಇಟ್ಕೋಬೇಕಂತೆ. ನಾವು ಏನಾದ್ರು ಅಡಿಕೆ ಏನಾದ್ರು ಹೊಡ್ಸಿದ್ರೆ ಆ ತರ ಒಂದ್ ಕಡೆ ಪಕ್ಕದಲ್ಲಿ ಬಾಯಲ್ಲಿ ಇಟ್ಕೊಂಡು ಉತ್ತರಾಣಿ ಕಡ್ಡಿನ ಮಕ್ಕಳು ಓದಕ್ ಕೂತ್ಕೊಂಡ್ರು ವಿದ್ಯೆ ಹತ್ತುತ್ತೆ ಅಂತ ಕೂಡ ಕೇಳಿದೀವಿ. ಮತ್ತೆ ಉತ್ತರಾಣಿ ಇದು ತುಳಸಿ ಪೂಜೆ ದಿವಸ ಕೂಡ ಒಂದು ಉತ್ತರಾಣಿ ಕಡ್ಡಿನೂ ಸಿಕ್ಸಿ ತುಳಸಿ ಜೊತೆಗೆ ನಾವು ಮಾಡೋದು. ಮತ್ತೆ ಸಂಕ್ರಾಂತಿ ಹಬ್ಬದ ದಿನ ನಾವು ಅದೇ ಮಾವು, ಈ ಆಲ ಇದೆಲ್ಲ ಬಳ್ಳಿಗಳನ್ನ ತಗೊಂಬಂದು ನಾವು ಸಿಗಿಸ್ತೀವಲ್ಲ, ಆಗ ಉತ್ತರಾಣಿ ಕಡ್ಡಿ ಕೂಡ ಸಿಕ್ಸೋದು ಒಂದು ಬಾಗ್ಲಲ್ಲಿ ಹಾಕೋದು. ಅಂದ್ರೆ ಬಾಗ್ಲಲ್ಲಿ ಸಿಕ್ಸಿ ಆ ಕಡೆ ಈ ಕಡೆ ಅದನ್ನ ಒಂದು ದೈವಿ ವೃಕ್ಷದ ತರ ನಾವು ಪೂಜನೀಯವಾಗಿ ಕಾಣ್ತೀವಿ. ಅದ್ರ ಬಗ್ಗೆ ಆಯ್ತು. ನೆಕ್ಸ್ಟ್ ಮತ್ತೆ ಪಾರಿಜಾತ. ಪಾರಿಜಾತ ಅಂದ್ರೆ ಸುಮಾರು ಜನಕ್ಕೆ ಗೊತ್ತು. ಪಾರಿಜಾತ ಹೂವು ಯಾವುದೇ ಹೂವು ಮಾರಿದ್ರು ಪಾರಿಜಾತ ಹೂವನ್ಕು ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತದ್ದೇ ಅಲ್ಲ ಅದು. ಯಾಕೆ ಅಂದ್ರೆ ಯಾರು ಅದನ್ನ ತಗೊಂಬಂದು ಕೈಯಲ್ಲಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಇಟ್ಕೊಂಡು ಅದು ಬಾಡುತ್ತೆ. ಬಟ್ ಅದು ಗಿಡದಲ್ಲಿರೋದು ರಾತ್ರಿ ಮಾತ್ರ ಮೊಗ್ಗಾಗಿರುತ್ತೆ. ಬೆಳಗಿನ ಜಾವ 6 ಗಂಟೆ, 7 ಗಂಟೆ ಮೇಲೆ ಅರಳುತ್ತೆ. 7 ಗಂಟೆ ಸೂರ್ಯನ ಕಿರಣ ಬಿದ್ದ ತಕ್ಷಣ ಅದು ಕೆಳಗಡೆ ಬೀಳುತ್ತೆ. ಸೂರ್ಯ ಹುಟ್ಟೋವರೆಗೂ ಈ ಚಳಿಗಾಲದಲ್ಲಿ ಸ್ವಲ್ಪ ಎಂಟಾದ್ರೂ ಇರುತ್ತೆ ಮೊಗ್ಗು ತರಾನೇ ಅದು ಗಿಡದಲ್ಲಿ. ಆದ್ರೆ ಕೆಳಗಡೆ ಅದನ್ನ ಬಿಡ್ಸೋಂತದ್ದಿಲ್ಲ. ಕೈಯಿಂದ ಬಿಡಿಸಿ ತರಬಾರ್ದು. ಯಾಕೆಂದ್ರೆ ತಾಯಿ ಮಗುನ ಬೇರೆ ಮಾಡ್ದಂಗೆ, ಗಂಡ ಹೆಂಡ್ತೀರ್ನ ಬೇರೆ ಮಾಡ್ದಂಗೆ ಅಂತ ಮೊಗ್ಗನ್ನ ಕೀಳಕ್ ಯಾರು ಅದನ್ನ ಇಷ್ಟಪಡಲ್ಲ. ಅದು ಏನೋ ಮೊದ್ಲೇ ಹೇಳಿದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಶ್ರೀಕೃಷ್ಣ ಅದನ್ನ ದೇವಲೋಕದಿಂದ ತಗೊಂಬಂದು ಅವನ ಪತ್ನಿಯರಿಗಾಗಿ ಇಟ್ಟ ಒಂದು ವೃಕ್ಷ ಅಂತ ಕೂಡ ಇದೆ. ಅದಕ್ಕೆ ಒಂದಿನ ಒಂದು ಪೂರ್ತಿ ಕಥೆನೇ ಹೇಳ್ಬೇಕಾಗತ್ತೆ. ಪಾರಿಜಾತ ಗಿಡದ್ದೇ ಒಂದು ಕಥೆ ಇದೆ. ರುಕ್ಮಿಣಿ ಸತ್ಯಭಾಮ ಅವರಿಬ್ಬರದು ಒಂದು ಒಬ್ರಿಗೊಬ್ರಿಗೆ ಇದಾಗುತ್ತೆ. ಕೃಷ್ಣ ಅವಳ ಮನೆಗೆ ಹೋಗಿ ತಗೊಂಡೋಗಿ ಗಿಡ ಕೊಟ್ಬಿಟ್ಟಿದ್ದಾನೆ ಅಂತಿದ್ದಕ್ಕೆ, ಇಲ್ಲ ನಿನ್ ಮನೆಗೂ ತಂದ್ ಮಡಗ್ತೀನಿ ಅಂತ ಅಂತಾನೆ. ತಂದ್ ಮಡಗಿರೋದು ಅವರು ರುಕ್ಮಿಣಿ ತೋಟದಲ್ಲಿ. ಬಟ್ ಬೀಳ್ತಾ ಇರೋದು ಆ ಕಾಂಪೌಂಡ್ ಇಂದ. ಯಾವ್ದೋ ಪಾರಿಜಾತ ಗಿಡ ಪಕ್ಕದಲ್ಲಿ ಒಂದು ಕಾಂಪೌಂಡ್ ಪಕ್ಕ ಹಾಕಿದ್ರೆ ಅದು ಹೂವ ಹೋಗಿ ಬೀಳೋದು ಪಕ್ಕದ ಮನೆಗೆ. ಆ ತರ ಆಗಿರುವಾಗ ನಾವು ಅದನ್ನ ಕೃಷ್ಣನ ಬೆಳಗ್ಗೆ ಎದ್ದು ನೆನೆಸ್ಕೊಳ್ಳೋ ತರ ಆ ಗಿಡನ ನೆನೆಸ್ಕೊಂಡು ನಾವು ಅದು ಸಿಕ್ಕದಾಗ್ಲೂ ಅಷ್ಟೇ ಕೈ ಮುಗಿಯೋಷ್ಟು ನಮಗೆ ಒಂದು ಭಕ್ತಿ ಬರುತ್ತೆ. ಇಷ್ಟೆಲ್ಲ ಒಂದು ದೈವಿ ವೃಕ್ಷಗಳು. ಜೊತೆಗೆ ಪಾರಿಜಾತ ಕೂಡ ಮಂಡಿ ನೋವಿಗೆ ತುಂಬಾ ಒಳ್ಳೇದು. ನಾನು ಇವಾಗಾಗ್ಲೇ ಮಾಡಿದೀನಿ. ಇವತ್ತು ಸ್ವಲ್ಪ ತಂದಿದ್ದೆ, ಅದು ಬಾಡ್ಕೊಂಡಿದೆ. ನಾಳೆ ನಾಳಿದ್ದು ಮತ್ತೆ ತಗೊಂಬಂದು ತೋರಿಸ್ತೀನಿ ಬೇರೆ ಕ್ಲಾಸ್‌ಗಳಲ್ಲಿ. ಪಾರಿಜಾತ ಎಲೆಗಳನ್ನ ಒಂದು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 8, 10 ಎಲೆನ 1 ಲೋಟ ನೀರಲ್ಲಿ 10 ನಿಮಿಷ ಕುದಿಸ್ಬೇಕು. ಅದು ಕುದಿಸ್ಬಿಟ್ಟು ಶೋಧಿಸ್ಕೊಳ್ಳೋದು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಜೇನುತುಪ್ಪ ಆಗ್ಲಿ, ಇಲ್ಲಾಂದ್ರೆ ಅದು ಬೆಲ್ಲ, ತಾಟಿ ಬೆಲ್ಲನೋ ಯಾವ್ದಾದ್ರು ಒಂದು ಬೆಲ್ಲ ಹಾಕೊಂಡು ಅದು ಸ್ವಲ್ಪ ಕಹಿ ಇರುತ್ತೆ ರುಚಿ. ಅದರಿಂದ ಒಂದ್ ಸ್ವಲ್ಪ ನಾವು ಬೆಲ್ಲ ಆಗ್ಲಿ, ಜೇನುತುಪ್ಪ ಆಗ್ಲಿ ಸೇರಿಸ್ಕೊಂಡು ಅದನ್ನ ಕುಡಿಯೋದ್ರಿಂದ ಮಂಡಿ ನೋವಿಗೆ ತುಂಬಾ ಒಳ್ಳೆಯದು. ಇದು ಆಯುರ್ವೇದಿಕ್ ಡಾಕ್ಟ್ರು ಇದು ಟಿವಿನಲ್ಲೆಲ್ಲ ಗೌರಿಯಮ್ಮ ಅಂತ ಬರ್ತಾರೆ. ಅವ್ರು ಕೂಡ ಹೇಳಿದ್ರು. ಅವ್ರು ಹೇಳ್ದಾಗ ನಾವು ಶುರು ಮಾಡಿದ್ದು. ಬಟ್ ಇವಾಗ ಬೇರೆ ಬೇರೆ ಯೂಟ್ಯೂಬಲ್ಲೆಲ್ಲ ನೋಡಿದೀವಿ. ಜೊತೆಗೆ ನಮ್ಮ ಅಕ್ಕನೇ ಅದನ್ನ ಹುಷಾರ್ ಮಾಡ್ಕೊಂಡೆ ಅಂತ ಬಂದು ನನ್ ರಿಸಲ್ಟ್ ಹೇಳಿದ್ಮೇಲೆ ನಾನು ಅದನ್ನ ಮಾಡ್ಕೊಂಡೆ. ಸಾಸಿವೆ ಎಣ್ಣೆ ನಾವು ಹಚ್ತೀವಲ್ಲ ಅದೇ ರೀತಿ ಇದನ್ನ ಕುಡಿಯೋದು ಕೂಡ ಒಳ್ಳೇದು. ಸಾಸಿವೆ ಎಣ್ಣೆ ಎಷ್ಟು ಬೇಗ ನಮಗೆ ಕ್ಯೂರ್ ಕೊಡುತ್ತೋ ಅದೇ ರೀತಿ ಇದು ಹೊಟ್ಟೆ ಕೂದಲು ಇದ್ದದ್ದು ಮಕ್ಳು ಒಳ್ಳೇದಾಗುತ್ತೆ. ಒಂದು 8, 10 ದಿನ ಮಾಡಿದ್ರೆ ಮಂಡಿ ನೋವು ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜಾಸ್ತಿ ಇರೋರ್ಗಲ್ಲ. ಯಾವ್ಯಾಗ್ಲೂ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವ್ ಯಾವ್ದಾದ್ರು ಪ್ರಿಕಾಷನ್ ತಗೊಂಡ್ರೆ ಅದ್ರದ್ದು ನಮ್ಗೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ಇದಿಷ್ಟು ಪಾರಿಜಾತ ಹೂವಿನ ಬಗ್ಗೆ ಆಯ್ತು. ಪಾರಿಜಾತ ಹೂವು ಅಂತಂದ್ರೆ ಅದನ್ನ ಯಾವುದೇ ಒಂದು ಹೂವನ್ನ ಮಾರಿದ್ರು, ಪಾರಿಜಾತ ಹೂವು ಮಾರಿದ್ದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಜಾಜಿ, ಮೊರ್ಲೆ, ಮಲ್ಲಿಗೆ ಇದೆಲ್ಲ ದೈವಿದು ತುಂಬಾ ಇಷ್ಟ ಆಗುತ್ತೆ. ಆ ದೇವ್ರಿಗೆ ಇಷ್ಟ, ಎಲ್ಲ ಈ ದೇವ್ರಿಗೆ ಇಷ್ಟ ಅಂತೀವಿ. ಎಲ್ಲಾ ಹೂವು ಮಾರಿದ್ರು ತುಂಬೆ ಮತ್ತೆ ಪಾರಿಜಾತ 2 ಹೂವನ್ನ ಯಾವ ಪ್ರಪಂಚದಲ್ಲೂ ಮಾರಿಲ್ಲ. ಅದನ್ನ ನಾವು ಇನ್ನೆಲ್ಲೂ ನೋಡಿಲ್ಲ. ಅದೊಂದು ತುಂಬಾ ಒಂದು ವಿಷಯ. ಜೊತೆಗೆ ಏನಪ್ಪಾ ಅಂದ್ರೆ ಇನ್ನೂ ಒಂದು ವಿಷಯ,
ಪಾರಿಜಾತ ಅದು ಎಣ್ಣೆಗೆ ಪಾರಿಜಾತ ಎಣ್ಣೆ ಕೂಡ ಮಾಡ್ಬೋದು. ಈಗ ದೇವ್ರ ದೀಪಕ್ಕೆ ಕೂಡ ಪಾರಿಜಾತ ಎಣ್ಣೆ ಅಂತೆಲ್ಲ ಬಂದಿದೆ. ಅವ್ರು ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಅದು ಗೊತ್ತಿಲ್ಲ ನನಗೆ. ಏನಪ್ಪಾ ಅಂದ್ರೆ ಸ್ಮೆಲ್ ಬರುತ್ತೆ ಅದ್ ಹಾಕಿದ್ರೆ ಅಂತ ಹೇಳ್ತಾರೆ. ಬಟ್ ನಾನೇ ತಯಾರ ಮಾಡಿದ್ದು ಅಂದ್ರೆ ಕೊಬ್ಬರಿ ಎಣ್ಣೆ 1 ಕಾಲು ಲೀಟರ್ ಕೊಬ್ಬರಿ ಎಣ್ಣೆಗೆ ಒಂದು ಇಡಿಯಷ್ಟು ಹೂ ತಗೊಂಬಂದು ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಅದನ್ನ ನೀರಿನಂಶ ಎಲ್ಲ ತೆಗೆದು ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಅದನ್ನ ಒಂದು 10 ನಿಮಿಷ ಆರಕ್ ಬಿಟ್ಬಿಟ್ಟು ಆಮೇಲೆ ಸೋಸ್ಕೊಂಡಾಗ ಪಾರಿಜಾತ ಸ್ಮೆಲ್ ಎಷ್ಟು ಚೆನ್ನಾಗ್ ಬರುತ್ತೆ. ಜೊತೆಗೆ ತುಂಬಾ ತಂಪು ಗುಣ ಉಳ್ಳದ್ದದು. ಬೇಸಿಗೆಲಿ ಅಂತ ಸಿಗಲ್ಲ ಹೂವು ಸ್ವಲ್ಪ ಕಷ್ಟ. ಸಿಕ್ಕಿದಾಗ ಎತ್ತಿಟ್ಕೊಂಡು ಕೂಡ ಅದನ್ನ ಶೇಖರಣೆ ಮಾಡಿ ನಾವು ಇಟ್ಕೊಂಡ್ರೆ ಎಣ್ಣೆನ ಬಳಸ್ಬೋದು. ಕೂದಲು ಕೂಡ ಬೆಳೆಯುತ್ತೆ. ಹೆಣ್ಣು ಮಕ್ಳಿಗಂಕ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಅಂದ್ರೆ ಕೂದಲ ಬಗ್ಗೆ ತುಂಬಾ ಕೇರ್ ಮಾಡೋದ್ರಿಂದ ಆಮೇಲೆ ಅವ್ರು ಸ್ವಲ್ಪ ಇನ್ನು ಸ್ವಲ್ಪ ಅದು ತಲೆನೋವು ಅಂತೆಲ್ಲ ಬಂದಾಗ ಪಾರಿಜಾತ ಎಣ್ಣೆ ನಾವು ತಲೆಗೆ ನಾವೇ ಸ್ವಂತ ತಯಾರು ಮಾಡ್ಕೋವಂತದ್ದು ಇದು. ಯಾಕೆಂದ್ರೆ ಯಾವುದೇ ಕೆಮಿಕಲ್ ಹಾಕ್ತಾರೋ ಏನೋ ಅನ್ನೋಂತ ಭಯ ಇರಲ್ಲ. ಪಾರಿಜಾತ ಹೂವು ತಗೊಂಬಂದು ಸ್ವಲ್ಪ ತೊಳೆಯೋದು, ಆಮೇಲೆ ಒಂದು 5 ನಿಮಿಷ ನೀರಲ್ಲಿ ಅದು ನೀರು ಹೋಗಿ ಬಿಟ್ಟ ತಕ್ಷಣ ಕೊಬ್ಬರಿ ಎಣ್ಣೆಲಿ ಹಾಕಿ ಒಂಚೂರು ಕಾಯಿಸೋದು ಒಂದು 10 ನಿಮಿಷ. ಆಮೇಲೆ ಆರಿದ್ಮೇಲೆ ಸೋಸಿಟ್ಕೊಳ್ಳೋದು. ಅದು ಬಣ್ಣನೂ ಚೇಂಜ್ ಆಗುತ್ತೆ, ಸ್ಮೆಲ್ ಚೇಂಜ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅದು ಎಣ್ಣೆ. ನಾನ್ ಮಾಡಿದೀನಿ. ಅದು ಇನ್ನೊಂದ್ ದಿವಸ ಬೇಕಾದ್ರೆ ಲೈವ್ ಅಲ್ಲಿ ತೋರಿಸ್ತೀನಿ. ಅದಾ ನಾನು ಅದಕ್ಕೆ ಯಾಕೆಂದ್ರೆ ಸೀಸನ್ ಬೇಕಿವಾಗ. ಅದು ಬೆಳಗ್ಗೆ ಟೈಮ್ ಬೇಕಷ್ಟೇನೆ. ಅದನ್ನ ಬೆಳಗ್ಗೆ ಟೈಮ್ ಕ್ಲಾಸಲ್ಲಿ ನಾನು ತೋರಿಸ್ತೀನಿ. ಇದಿಷ್ಟು ನನಗೆ ಹೇಳೋದಕ್ಕೆ. ಅದ್ರ ಜೊತೆಗೆ ಗರಿಕೆ ಕೂಡ ಒಂದು ಅದು ತುಂಬಾ ಸಣ್ಣ ಸಸ್ಯ ಆದ್ರೂ ಗರಿಕೆದು ಮೊದಲು 2 ದಿನ ಕ್ಲಾಸಲ್ಲಿ ಹೇಳಿದೀನಿ. ಗರಿಕೆದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ಚರ್ಮ ರೋಗಕ್ಕೂನು, ಜೊತೆಗೆ ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಂತ ಅಂದ್ರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಯಾರು ಕುಡಿತಾರೆ ಅವ್ರಿಗೆ ಮುಖದಲ್ಲಿ ಸುಕ್ಕು ಕಟ್ಟಲ್ಲ. ಮತ್ತೆ ಯಾವುದೇ ಬೇರೆ ಕಾಯಿಲೆಗಳನ್ನ ನಾವು ರೋಗನಿರೋಧಕ ಶಕ್ತಿ ವೃದ್ಧಿಸ್ಕೋಬೇಕು ಅಂದ್ರೆ, ಬೇರೆ ಕಾಯಿಲೆಗಳಿಂದ ಬಳಲ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ವಾರ 1 ವಾರ ಕಂಟಿನ್ಯೂಸ್ ಆಗಿ ಬೇಕಾದ್ರೆ ಕುಡಿಬೋದು. ಅಂದ್ರೆ ತುಂಬಾ ಕುಡಿಬಾರ್ದು. ಸ್ವಲ್ಪ ಅದು ಒಬ್ರು ಹೇಳ್ತಾರೆ ಹೀಟು ಅಂತ. ಅದೇ ರೀತಿ ಗೋಧಿ ಹುಲ್ಲಿನ ಜ್ಯೂಸ್ ಕೂಡ ಹೇಳಿದ್ದೆ. ಗೋಧಿ ಹುಲ್ಲು, ಗರಿಕೆ ಜ್ಯೂಸು ಇವೆರಡು ಕುಡಿತಾ ಇದ್ದಾಗ ನಮ್ಗೆ ವಯಸ್ಸಿನ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ 40 ವರ್ಷ ವಯಸ್ಸಾಗಿರೋರು ಕೂಡ 20 ವರ್ಷದವ್ರ ತರ ಕಾಣ್ತಾರೆ ಅಂತ ಒಂದು ಇದನ್ನ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ ಹ್ಯುಮಿಡಿಟಿ ಪವರ್‌ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಅದರಿಂದ ನಾವು ಇದನ್ನೆಲ್ಲಾನು ಬಳಸ್ಕೊಂಡು ನಾವು ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಹೇಳೋಣ. ಜೊತೆಗೆ ದೈವಿ ವೃಕ್ಷಗಳ ಬಗ್ಗೆ ಒಂದೊಂದು 3 ವೃಕ್ಷಗಳು ಮಾತ್ರ ಹೇಳೋಣ. ಇನ್ನೂ ಜಾಸ್ತಿ ಇತ್ತು ಬರ್ಕೊಂಡಿರೋದು. ಇವತ್ತು ಆಗಿಲ್ಲ. ಇನ್ನೊಂದ್ ದಿವಸ ನಾನು ಹೇಳ್ತೀನಿ ಮೇಡಮ್. ಧನ್ಯವಾದ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮೇಡಮ್. ಸಮಯ ಆಗಿತ್ತು ಥ್ಯಾಂಕ್ ಯು. ಅಂತ